ಬಹು ವರ್ಷಗಳ ಹಿಂದೆ ಮಹಿಷಾಸುರ ಎಂಬ ಭಯಂಕರ ರಾಕ್ಷಸನು ಲೋಕವನ್ನು ಭೀತಿಗೊಳಿಸುತ್ತಿದ್ದ. ಬ್ರಹ್ಮಕುಟ ವರದಿಂದ ಯಾವ ದೇವರು ಅಥವಾ ಮಾನವನು ಅವನಿಗೆ ಎದುರಿಸಲಾಗಲಿಲ್ಲ. ಅಲ್ಲಿ ದೇವತೆಗಳು ಸಂಕಟದಲ್ಲಿ ಮುಳುಗಿದರು. ದೇವತೆಗಳು ಪರಮಾತ್ಮೆ ದೇವಿ ಮಾತೆಗೆ ಪ್ರಾರ್ಥಿಸಿದರು, ಅಮ್ಮ, ನಾವು ನಿನ್ನನ್ನು ಕರೆಯುತ್ತೇವೆ, ಮಹಿಷಾಸುರನ ಭಯವನ್ನು ತಡಿಸು. ಅಲ್ಲಿ ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, ಯಮ ಎಲ್ಲರೂ ತಮ್ಮ ಶಕ್ತಿಯನ್ನು ಸಂಯೋಜಿಸಿದರು. ಅವರ ಶಕ್ತಿಯಿಂದ ಉದಿತವಾದ ಶಕ್ತಿ ದೇವಿ ದುರ್ಗಾ. ಪ್ರತಿ ದೇವನು ತನ್ನ ಶಕ್ತಿಯನ್ನು ದೇವಿ ದುರ್ಗಾಗೆ ನೀಡಿದರು. ಬ್ರಹ್ಮನು ಜ್ಞಾನ ಮತ್ತು ಸೃಷ್ಟಿ ಶಕ್ತಿ ನೀಡಿದನು. ವಿಷ್ಣುನು ಶಕ್ತಿಯುಳ್ಳ ಆಯುಧಗಳನ್ನು ನೀಡಿದನು. ಶಿವನು ಅಪಾರ ಶಕ್ತಿಯ ಗರ್ಜನೆ ಮತ್ತು ತ್ರಿಶೂಲ ನೀಡಿದನು. ಇಂದ್ರನು ವಿದ್ಯುತ್ ಮತ್ತು ಯುದ್ಧ ತಂತ್ರ ನೀಡಿದನು. ಈ ಶಕ್ತಿಗಳಿಂದ ದೇವಿ ದುರ್ಗಾ ಅವಿನಾಶಿ ಶಕ್ತಿ ಪಡೆದಳು. ಮಹಿಷಾಸುರನನ್ನು ಸೋಲಿಸಲು ಸಿದ್ಧಳಾದಳು. ದೇವಿ ದುರ್ಗಾ ತನ್ನ ಸಿಂಹ ವಾಹನದಲ್ಲಿ ಯುದ್ಧಕ್ಕೆ ಹೊರಟಳು. ಆರೋಗ್ಯ ಮತ್ತು ಶಕ್ತಿ ತುಂಬಿದ ಸಿಂಹವು ಗರ್ಜಿಸಿತು. ಮಹಿಷಾಸುರನು ನಗುತ್ತಾ ಹೇಳಿದ, ಒಬ್ಬ ಸ್ತ್ರೀಯು ನನ್ನನ್ನು ಸೋಲಿಸಬಹುದು ಎಂದು ನಂಬಲಾರೆ. ಯುದ್ಧ ಪ್ರಾರಂಭವಾಯಿತು. ದೇವಿ ದುರ್ಗಾ ತ್ರಿಶೂಲ, ತಲ್ವಾರು, ಚಕ್ರ ಹಾಗೂ ಇತರ ಆಯುಧಗಳಿಂದ ಹೊಡೆದಳು. ಮಹಿಷಾಸುರನು ಬಲಿಷ್ಠವಾದರೂ ಅವನ ಶಕ್ತಿಯನ್ನು ದೇವಿ ತೊಂದರಾಗಿ ಮಾಡಿದಳು. ಅಂತಿಮವಾಗಿ ಮಹಿಷಾಸುರನು ಸೋಲಿಸಲ್ಪಟ್ಟನು. ಲೋಕದಲ್ಲಿ ಶಾಂತಿ ಮತ್ತು ಧರ್ಮ ಪುನಃ ಸ್ಥಾಪಿಸಲಾಯಿತು. ದೇವಿ ಹೇಳಿದಳು, ನಾವು ಯಾವುದೇ ದುಷ್ಟಶಕ್ತಿಯನ್ನು ಎದುರಿಸಬಹುದು. ಶಕ್ತಿ, ಧೈರ್ಯ ಮತ್ತು ಭಕ್ತಿ ಸದಾ ಜಯಿಸುತ್ತದೆ. ಇಂದು ಭಕ್ತರು ದೇವಿ ದುರ್ಗಾ ಜಯವನ್ನು ನೆನಪಿಸುತ್ತಾರೆ ಮತ್ತು ಭಕ್ತಿಯಿಂದ ಜಪಿಸುತ್ತಾರೆ. ಜೈ ಮಾತಾದಿ. Please subscribe our Bal Bhakti channel to get the divine knowledge for your kids. Thank you.